ದಿನಕ್ಕೆ ಅಡಿಗೆ ತಯಾರಿ ಮಾಡಬೇಕಿತ್ತು ಅಷ್ಟರಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋಯ್ತು. ಮನೇಲೂ LPG ಗ್ಯಾಸ್ ಸಿಲಿಂಡರ್ ಕೂಡ ಅನ್ಕೊಂಡಿದ್ದಕ್ಕಿಂತ ಬೇಗ ಖಾಲಿ ಆಗ್ತಾ ಇದೆಯಾ? ಇದಕ್ಕೆ ರೀಸನ್ ನಿಮ್ಮ ಗ್ಯಾಸ್ ಸ್ಟವ್ ಕೂಡ ಆಗಿರಬಹುದು. ಈ ಬಿಯಾಂಡ್ ಅಪ್ಲೈನ್ಸ್ ಕ್ಲೇಮ್ ಮಾಡೋ ಪ್ರಕಾರ ಈ ಕ್ವಾಂಟಮ್ ಗ್ಯಾಸ್ ಸ್ಟವ್ 77% ಎನರ್ಜಿ ಎಫಿಷಿಯನ್ಸಿ ಕೊಡುತ್ತೆ. ಇದರಿಂದ ವರ್ಷಕ್ಕೆ ಕನಿಷ್ಠ 2 ಸಿಲಿಂಡರ್ ಸೇವ್ ಆಗುತ್ತೆ. ಸೊ ವೇಟ್ ಮಾಡೋದು ಯಾಕೆ, ಬನ್ನಿ ಈ ಕ್ಲೇಮ್ ನ ಟೆಸ್ಟ್ ಮಾಡೋಣ. LPG ಸಿಲಿಂಡರ್ ಎಕ್ಸಾಕ್ಟ್ ವೇಟ್ ನ ಚೆಕ್ ಮಾಡ್ತಾ ಇದ್ದೀನಿ. ಈಗ ಅದೇ ಸಿಲಿಂಡರ್ ನ ಯೂಸ್ ಮಾಡ್ಕೊಂಡು ನನ್ನ ರೆಗ್ಯುಲರ್ ಗ್ಯಾಸ್ ಸ್ಟವ್ ನಲ್ಲಿ ಕ್ವಾಂಟಿಟಿ ನೀರನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ನೀರು ರೂಮ್ ಟೆಂಪರೇಚರ್ ಇಂದ ಸ್ಟಾರ್ಟ್ ಆಗುತ್ತೆ. ನಾನೀಗ ಟೈಮರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೀರು 100 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಈಗ ಎಷ್ಟು LPG ಯೂಸ್ ಆಗಿದೆ ಅಂತ ನೋಡೋಕೆ ಸಿಲಿಂಡರ್ ನ ಮತ್ತೆ ವೇಟ್ ಚೆಕ್ ಮಾಡ್ತಾ ಇದ್ದೀನಿ. ಸೇಮ್ ಟೆಸ್ಟ್ ನ ಬಿಯಾಂಡ್ ಕ್ವಾಂಟಮ್ ಗ್ಯಾಸ್ ಸ್ಟವ್ ಮೇಲೂ ರಿಪೀಟ್ ಮಾಡ್ತಾ ಇದ್ದೀನಿ. ಸೇಮ್ ಸಿಲಿಂಡರ್, ಸೇಮ್ ಅಮೌಂಟ್ ನೀರು, ಸೇಮ್ ಪಾತ್ರೆ. ಈಗ ಟೈಮರ್ ನ ಆನ್ ಮಾಡ್ತಾ ಇದ್ದೀನಿ. ಹಾಗೆ ವಿ ಹ್ಯಾವ್ ರೀಚ್ 100 ಡಿಗ್ರಿ ಸೆಲ್ಸಿಯಸ್. ಎರಡು ಟೆಸ್ಟ್ ಗಳನ್ನ ಸೇಮ್ ಕಂಡೀಷನ್ ನಲ್ಲಿ ಮಾಡಲಾಗಿದೆ. ಬಿಯಾಂಡ್ ಕ್ವಾಂಟಮ್ ನೀರನ್ನ ಬೇಗ ಬಿಸಿ ಮಾಡುತ್ತೆ. ಅಷ್ಟೇ ಅಲ್ಲ, ಟೆಸ್ಟ್ ಟೈಮಿಂಗ್ ಕೂಡ ತುಂಬಾ ಎಫಿಷಿಯಂಟ್ ಆಗಿ LPG ನ ಯೂಸ್ ಮಾಡುತ್ತೆ. ಇದು ಬೆಟರ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಇದಕ್ಕೆ ರೀಸನ್ ಬಿಯಾಂಡ್ ನ ಹೆಕ್ಸಾ ಟೆಕ್ನಾಲಜಿ, ಪ್ರಿಸಿಷನ್ ಬರ್ನಲ್, ಅಡ್ವಾನ್ಸ್ ಕಂಬಷನ್ ಚೇಂಬರ್ ಮತ್ತು ಸ್ಪೆಷಲ್ ಡಿಸೈನ್ ಪ್ಲಾನ್ ಸಪೋರ್ಟ್ ಅನ್ನ ಕಂಬೈನ್ ಮಾಡುತ್ತೆ. ಮತ್ತೆ LPG ಹೆಚ್ಚು ಎಫಿಷಿಯಂಟ್ ಆಗಿ ಬರ್ನ್ ಆಗುತ್ತೆ. ಇದೇ ಕುಕ್ ಟಾಪ್ ಬೆಟರ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮನೇಲೂ LPG ಗ್ಯಾಸ್ ಸಿಲಿಂಡರ್ ಬೇಗ ಖಾಲಿ ಆಗೋ ಪ್ರಾಬ್ಲಮ್ ಇದ್ರೆ ಈ ಗ್ಯಾಸ್ ಸಿಲಿಂಡರ್ ಕುಕ್ ಟಾಪ್ ನ ಖಂಡಿತವಾಗ್ಲೂ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.